ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಇತ್ತೀಚೆಗಷ್ಟೇ ಮ್ಯಾಕ್ಸಿಗೆ ನೀವು ಹೋದ್ರಿ. ಸೊ ಅದ್ರ ಬಗ್ಗೆ ಸರ್ ಒಂದು ಚಿಕ್ಕದಾಗಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೇಳಿ. ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು, ತುಂಬ ಚೆನ್ನಾಗಾಗ್ತು. ಶೂಟಿಂಗ್ ಕಂಪ್ಲೀಟ್ ಆಯ್ತಾ ಸರ್? ಹೇಗೆ ಮ್ಯಾಕ್ಸ್ ಇತ್ತು? ಕಂಪ್ಲೀಟ್ ಆಗಿದೆ. ಓಕೆ. ಸೊ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ಮ್ಯಾಕ್ಸ್ ನಿಮಗೆ ಗೊತ್ತಿದ್ದಂಗೆ? ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಜಸ್ಟ್ ಒಂದು ಫೈಟ್ಗೆ ಅಷ್ಟೇ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನು ಅಂತ, ಬಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸರ್, ಸುದೀಪ್ ಸರ್ದು ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರ. ಇದು K46 ಸಿನಿಮಾ. ಸೊ ಈ ಹಿಂದಿನ ಸಿನಿಮಾಕ್ಕಿಂತ ಸುದೀಪ್ ಸರ್ ಎಷ್ಟು ವಿಭಿನ್ನವಾಗಿ ನೋಡ್ಬೋದು ತೆರೆ ಮೇಲೆ ಅಂತ? ಅದೆಲ್ಲ ಹೇಳೋಕ್ಕಾಗಲ್ಲ, ಅದು ಬಂದಮೇಲೆ ನೀವೇ ನೋಡಿ. ಅಲ್ಲ, ನಿಮಗೇನಾದರೂ ಚೇಂಜಸ್ ಅನಿಸುತ್ತಾ ಸರ್ ತುಂಬ? ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ. ಓಕೆ. ಇದರ ಜೊತೆಗೆ ದುನಿಯಾ ಸರ ಮತ್ತೊಂದು ಸಿನಿಮಾ ರಿತನ್ಯಾ ಅವರ ಮಗಳ ಜೊತೆಗೆ ಮಾಡ್ತಾ ಇರುವಂತಹ ಸಿನಿಮಾ ಜಡೇಶ್ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ಆಯಿತು. ಸೊ ಯಾವಾಗ ಶೂಟಿಂಗ್ ಶುರುವಾಗುತ್ತೆ ಅಂತ ಕೇಳ್ಬೋದು, ಯಾಕಂದರೆ ನಿಮ್ಮ ಸಿನಿಮಾಟೋಗ್ರಫಿಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇರುವಂಥದ್ದು. ಈಗ ಆಲ್ರೆಡಿ ನಾವು 3 days ಶೂಟ್ ಮಾಡೋದು ಒಂದು ಫೈಟ್ ಸೀಕ್ವೆನ್ಸು. ಈಗ ಮತ್ತೆ 13ರಿಂದ ಒಂದು ದೊಡ್ಡ ಎಪಿಸೋಡ್ಸು ಸ್ಟಾರ್ಟ್ ಆಗ್ತೈತೆ. ಒಂದು ವಿಲೇಜ್ ಸೆಟ್ ಹಾಕಿದ್ದೀವಿ. ವಿಲೇಜ್ ಸೆಟ್ಟಲ್ಲಿ 13ನೇ ತಾರೀಕಿಂದ ಒಂದು ಮೇಜರ್ ಎಪಿಸೋಡ್, ಸಿನಿಮಾದ ಮೇಜರ್ ಎಪಿಸೋಡ್ಸು ಸ್ಟಾರ್ಟ್ ಆಗ್ತೈತೆ. ಸೊ ಭೀಮಾ ಆದಮೇಲೆ ಸಾಕಷ್ಟು ಹೈಪ್ ಇದೆ. ಸಲಾಗ ಆದಮೇಲೆ ಭೀಮಾ ಮೇಲೆ ಕೂಡ ಸಾಕಷ್ಟು ಜನರಿಗೆ ಹೋಪ್ಸ್ ಇದೆ. ಅದರ ನಂತರ ಇನ್ನೊಂದು ಸಿನಿಮಾ ತಂದೆ ಮಗಳ ಬಾಂಧವ್ಯದ ಒಂದು ಕತೆ. ಸೊ ದುನಿಯಾ ವಿಜಯ್ ಸರಿಗೆ ಸಿನಿಮಾಟೋಗ್ರಫಿ ಮಾಡೋದು ಯಾವತ್ತಾದರೂ ಚಾಲೆಂಜಿಂಗ್ ಅನಿಸುತ್ತಾ ಅಥವಾ ಕಷ್ಟ ಅಂತ ಏನಾದರೂ ಫೀಲ್ ಆಗ್ತಿದೆಯಾ? ಏನಿಲ್ಲ, ಇದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟೇ, ಒಂದು ಪಕ್ಕ ವಿಲೇಜ್ ಸಬ್ಜೆಕ್ಟು. ಓಕೆ, ಚಾಲೆಂಜಿಂಗ್ ಅಂತ ಏನಿಲ್ಲ. ನಾನು ವಿಜಯ್ ಸರ್ ಜೊತೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಒಂದು 4-5 ಪ್ರಾಜೆಕ್ಟ್ ಮಿಸ್ ಆಗಿತ್ತು. ಸೊ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಜರಾಸ್ ಅಂತ ಎಲ್ಲ ಮಾಡಿದ್ದೆ ಅವ್ರ ಜೊತೆ ವರ್ಕು. ಅದೇ ತುಂಬ ಖುಷಿ ಆಗ್ತೈತೆ. ವಿಜಯ್ ಸರ್ ಜೊತೆ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದು ಈಗ ಆಸೆ ಈಡೇರ್ತೈತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಇತ್ತೀಚೆಗಷ್ಟೇ ಮ್ಯಾಕ್ಸಿಗೆ ನೀವು ಹೋದ್ರಿ. ಸೊ ಅದ್ರ ಬಗ್ಗೆ ಸರ್ ಒಂದು ಚಿಕ್ಕದಾಗಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತೇಳಿ. ತುಂಬ ಚೆನ್ನಾಗಿತ್ತು. ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು, ತುಂಬ ಚೆನ್ನಾಗಾಗ್ತು. ಶೂಟಿಂಗ್ ಕಂಪ್ಲೀಟ್ ಆಯ್ತಾ ಸರ್? ಹೇಗೆ ಮ್ಯಾಕ್ಸ್ ಇತ್ತು? ಕಂಪ್ಲೀಟ್ ಆಗಿದೆ. ಓಕೆ. ಸೊ ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ಮ್ಯಾಕ್ಸ್ ನಿಮಗೆ ಗೊತ್ತಿದ್ದಂಗೆ? ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಜಸ್ಟ್ ಒಂದು ಫೈಟ್ಗೆ ಅಷ್ಟೇ. ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನು ಅಂತ, ಬಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಸರ್, ಸುದೀಪ್ ಸರ್ದು ಸಾಕಷ್ಟು ಸಿನಿಮಾಗಳನ್ನು ನೋಡಿರ್ತೀರ. ಇದು K46 ಸಿನಿಮಾ. ಸೊ ಈ ಹಿಂದಿನ ಸಿನಿಮಾಕ್ಕಿಂತ ಸುದೀಪ್ ಸರ್ ಎಷ್ಟು ವಿಭಿನ್ನವಾಗಿ ನೋಡ್ಬೋದು ತೆರೆ ಮೇಲೆ ಅಂತ? ಅದೆಲ್ಲ ಹೇಳೋಕ್ಕಾಗಲ್ಲ, ಅದು ಬಂದಮೇಲೆ ನೀವೇ ನೋಡಿ. ಅಲ್ಲ, ನಿಮಗೇನಾದರೂ ಚೇಂಜಸ್ ಅನಿಸುತ್ತಾ ಸರ್ ತುಂಬ? ಅದೆಲ್ಲ ಈಗಲೇ ಹೇಳೋಕ್ಕಾಗಲ್ಲ. ಓಕೆ. ಇದರ ಜೊತೆಗೆ ದುನಿಯಾ ಸರ ಮತ್ತೊಂದು ಸಿನಿಮಾ ರಿತನ್ಯಾ ಅವರ ಮಗಳ ಜೊತೆಗೆ ಮಾಡ್ತಾ ಇರುವಂತಹ ಸಿನಿಮಾ ಜಡೇಶ್ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ಆಯಿತು. ಸೊ ಯಾವಾಗ ಶೂಟಿಂಗ್ ಶುರುವಾಗುತ್ತೆ ಅಂತ ಕೇಳ್ಬೋದು, ಯಾಕಂದರೆ ನಿಮ್ಮ ಸಿನಿಮಾಟೋಗ್ರಫಿಯಲ್ಲಿ ಸಿನಿಮಾ ಮೂಡಿ ಬರ್ತಾ ಇರುವಂಥದ್ದು. ಈಗ ಆಲ್ರೆಡಿ ನಾವು 3 days ಶೂಟ್ ಮಾಡೋದು ಒಂದು ಫೈಟ್ ಸೀಕ್ವೆನ್ಸು. ಈಗ ಮತ್ತೆ 13ರಿಂದ ಒಂದು ದೊಡ್ಡ ಎಪಿಸೋಡ್ಸು ಸ್ಟಾರ್ಟ್ ಆಗ್ತೈತೆ. ಒಂದು ವಿಲೇಜ್ ಸೆಟ್ ಹಾಕಿದ್ದೀವಿ. ವಿಲೇಜ್ ಸೆಟ್ಟಲ್ಲಿ 13ನೇ ತಾರೀಕಿಂದ ಒಂದು ಮೇಜರ್ ಎಪಿಸೋಡ್, ಸಿನಿಮಾದ ಮೇಜರ್ ಎಪಿಸೋಡ್ಸು ಸ್ಟಾರ್ಟ್ ಆಗ್ತೈತೆ. ಸೊ ಭೀಮಾ ಆದಮೇಲೆ ಸಾಕಷ್ಟು ಹೈಪ್ ಇದೆ. ಸಲಾಗ ಆದಮೇಲೆ ಭೀಮಾ ಮೇಲೆ ಕೂಡ ಸಾಕಷ್ಟು ಜನರಿಗೆ ಹೋಪ್ಸ್ ಇದೆ. ಅದರ ನಂತರ ಇನ್ನೊಂದು ಸಿನಿಮಾ ತಂದೆ ಮಗಳ ಬಾಂಧವ್ಯದ ಒಂದು ಕತೆ. ಸೊ ದುನಿಯಾ ವಿಜಯ್ ಸರಿಗೆ ಸಿನಿಮಾಟೋಗ್ರಫಿ ಮಾಡೋದು ಯಾವತ್ತಾದರೂ ಚಾಲೆಂಜಿಂಗ್ ಅನಿಸುತ್ತಾ ಅಥವಾ ಕಷ್ಟ ಅಂತ ಏನಾದರೂ ಫೀಲ್ ಆಗ್ತಿದೆಯಾ? ಏನಿಲ್ಲ, ಇದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟೇ, ಒಂದು ಪಕ್ಕ ವಿಲೇಜ್ ಸಬ್ಜೆಕ್ಟು. ಓಕೆ, ಚಾಲೆಂಜಿಂಗ್ ಅಂತ ಏನಿಲ್ಲ. ನಾನು ವಿಜಯ್ ಸರ್ ಜೊತೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಒಂದು 4-5 ಪ್ರಾಜೆಕ್ಟ್ ಮಿಸ್ ಆಗಿತ್ತು. ಸೊ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಜರಾಸ್ ಅಂತ ಎಲ್ಲ ಮಾಡಿದ್ದೆ ಅವ್ರ ಜೊತೆ ವರ್ಕು. ಅದೇ ತುಂಬ ಖುಷಿ ಆಗ್ತೈತೆ. ವಿಜಯ್ ಸರ್ ಜೊತೆ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದು ಈಗ ಆಸೆ ಈಡೇರ್ತೈತೆ.